ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಇವನು ಹೂವು ತೆಗೆಯೋದ್ರಲ್ಲಿ ಕಾಣಿಸ್ಕೊತಾವನೆ ಅಂತೀರ. ಮೊನ್ನೆ ಆಯುಧ ಪೂಜೆಗೆ ಪೂಜೆ ಮಾಡಿದ್ದು, ಅದಕ್ಕೆ ಹೂವು ಡಿಸೈನ್ ಎಲ್ಲ ಮಾಡಿದ್ದು, ಭಯಂಕರ ಮಳೆ ಬಂದ್ಬಿಟ್ಟು ಹೂವು ಡಿಸೈನ್ ಎಲ್ಲ ಹಾಳಾಗೋಗಿತ್ತು. ಇದೇ ಇದರಲ್ಲಿ ಗಾಡಿ ತಾವೋದ್ರೆ ಕಂಪ್ನಿಗೆ ಚೆನ್ನಾಗಿರಲ್ಲ, ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ವಾಶ್ ಮಾಡ್ಕೊಬಿಟ್ಟು ತಾವೋಗೋಣ ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ತೆಗಿತಾ ಇದ್ದೆ. ಯಾಕಪ್ಪ ಅಂದರೆ 4 ದಿವಸ ಆದರೂ ತೆಗ್ದಿರಲಿಲ್ಲ, ನನ್ನ ಕಂಪ್ನಿಗೆ ರಜೆ ಇತ್ತಲ್ಲ, ಹಂಗಾಗಿ ತೆಗ್ದಿರಲಿಲ್ಲ. ಅದಕ್ಕೆ ಹೂವು ಗಿವೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಗಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಅಲ್ಲಿಂದ ಮನೆಗೆ ಬಾಯಿ ಹೇಳ್ಬಿಟ್ಟು ಹೊರಟೆ. ಇವತ್ತಿಂದ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದವನೇ ಲಾಕ್ ಎಲ್ಲ ಟೈಟ್ ಆಗಿಬಿಟ್ಟಿದ್ದು ನೋಡ್ಬಿಟ್ಟು ಸುಮಾರು ದಿನ ಆಯ್ತು ಆಯಿಲ್ ಹಾಕ್ಬಿಟ್ಟು, ಅದಕ್ಕೆ ಆಯಿಲ್ ಹಾಕೋಣ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಹಿಂಗೆಲ್ಲ ಆಡಿಸ್ಬಿಟ್ಟು ಅಲ್ಲಿಂದ ಸೀದಾ ಬಿಟ್ಟವನೇ ಗಾಡಿ ಹತ್ರಕ್ಕೆ ಬಂದೆ. ಯಾಕಪ್ಪ ಅಂದರೆ VRLಗೆ ಹೋಗಪ್ಪ ಅಂತ ಹೇಳಿದ್ರು ನಮ್ಮ ಸರ್ರು. ಹೋಗಿ ಹುಷಾರಾಗಿ ಬಾ ಅಂತ ಹೇಳ್ಬಿಟ್ಟು ಬಾಯ್ ಮಾಡಿ ಅಲ್ಲಿಂದ ನಾನು ಸೀದಾ ಬಿಟ್ಟವನೇ ಜಾಮಿಗೆ ಬಂದು ತಗಲಾಕೊಂಡೆ. ಯಾಕಪ್ಪ ಈ ಕೆಂಗೇರಿಲಿ ಇಷ್ಟು ಜಾಮು ಏಂತಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ನಮ್ಮ KRTC ಕೆಟ್ಟು ನಿಂತಿತ್ತು. ಏನು ಮಾಡೋಂಗಿಲ್ಲ, ಒಂದೊಂದು ಟೈಮು ಗಾಡಿಗಳು ಹಂಗಾದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅಲ್ಲಿಂದ ನಾಯಿಂಡೇಳಿಗೆ ಬಂದು ಅಲ್ಲಿಂದ ಗ್ಲಾಸ್ ಹಾಕೋತಾ ಇದ್ದೆ. ಅಷ್ಟರಲ್ಲಿ ಊಟದ ಟೈಮ್ ಆಯಿತು, ಹೊಟ್ಟೆ ಹಸಿತೈತೆ. ಅದಕ್ಕೆ ಊಟ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಬಿಟ್ಟವನೇ ನಾನು ಹೊರಟೆ. ಎಲ್ಗಪ್ಪ ಹೊರಟೆ ಅಂದರೆ ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು VRLಗೆ ಹೋಗಬೇಕು ಅಂತ. ಅದಕ್ಕೆ VRL ಕಡೆಗೆ ಪಯಣನ ಬೆಳೆಸ್ತವನೇ ಸೀದಾ VRL ಕಡೆಗೆ ಬಂದುಬಿಟ್ಟು ನೋಡಿದ್ರೆ ಒಂದೊಂದು ಲಕ್ಸುರಿಯಸ್ ಬಸ್ಸು. ನನಗಂತೂ ನೋಡಿ ತುಂಬ ಖುಷಿಯಾಗೋಯ್ತು. VRLಲ್ಲಿ ಮೇಂಟೈನ್ ಮಾಡ್ದಂಗೆ ಎಲ್ಲೂ ಮೇಂಟೈನ್ ಮಾಡಲ್ಲ ಅಂತ ಅನ್ಕೋತೀನಿ. ನಾನು ಯಾವುದನ್ನೂ ಜಾಸ್ತಿ ಟ್ರಾನ್ಸ್ಪೋರ್ಟ್ಗಳು ನೋಡಿಲ್ಲ, VRLನೇ ನೋಡಿರೋದು. ಯಾಕೆಂದರೆ ನಾನು ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಹೋಗಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಬಂದವನೇ ಮೆಟೀರಿಯಲ್ ಎಲ್ಲ ಹಾಕ್ಕೊಂಡು ಅನ್ಲೋಡ್ ಪಾಯಿಂಟಿಗೆ ಅನ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ಲೋಡ್ ಮಾಡಿದ್ರು. ಎಲ್ಗಪ್ಪ ಅಂದರೆ ಇಂದಿರಾನಗರಕ್ಕೆ ಹೋಗಬೇಕಿತ್ತು. ಅದಕ್ಕೇ ಒಂದು ಜೋಶಲ್ಲಿ ಇರಲಿ, ನೈಟ್ ಆಯ್ತದ ಆದರೂ ಪರವಾಗಿಲ್ಲ, 2-3 ದಿವಸದಿಂದ ಲೋಡ್ ಹೋಗಿರ್ದಿಲ್ಲ, ಇವತ್ತು ಜೋಶ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಬಿಟ್ಟವನೇ ಬಂದು ತಗಲಾಕೊಂಡೆ. ಗುರುವೆ ಈ ರೋಡಲ್ಲಿ ಕಸ್ಟಮರು ಇನ್ನೂ ಬರೋದು ಲೇಟು ಅಂತ ಅಂದರು. ಈ ರೋಡಲ್ಲಿ ಗಾಡಿಗಳು ಬೇರೆ ಓಡಾಡ್ತವೆ, ನಿಲ್ಸೋಕ್ಕೆ ಬೇರೆ ಜಾಗ ಇಲ್ಲ. ಎಲ್ಲರೂ ಜಾಗ ನೋಡೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಅಷ್ಟರಲ್ಲೇ ಬಂದರು ಅನ್ಲೋಡ್ ಮಾಡೋಕ್ಕೆ. ಅದಕ್ಕೇ ಅನ್ಲೋಡ್ ಪಾಯಿಂಟ್ಗೆ ಹಾಕ್ಬಿಟ್ಟು ನನಗೂ ತುಂಬ ಖುಷಿಯಾಗೋಯ್ತು. ಹೆಂಗೋ ಅನ್ಲೋಡ್ ಮಾಡ್ಕೋತಾರಲ್ಲ, ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಟೈಮ್ ಪಾಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ಮುಗಿಸೋ ಅಷ್ಟರಲ್ಲೇ ಅನ್ಲೋಡ್ ಆಯಿತು. ಸರಿ, ಒಳಗೆ ಹೆಂಗೆ ಅನ್ಲೋಡ್ ಮಾಡೋರು ಅಂತ ಒಂದು ರೌಂಡ್ ಬಂದ್ಬಿಟ್ಟು ನೋಡ್ಬಿಟ್ಟು ಹಂಗೆ ನನ್ನ ಗಾಡಿ ಡೋರ್ನ ಸ್ವಲ್ಪ ಹಾಕೋಬಿಟ್ಟು ಹೊರಡಬೇಕು ಅಂತ ಹೇಳ್ಬಿಟ್ಟು ಹೊರಟೆ. ಅಷ್ಟರಲ್ಲೇ ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ಗೆ ಜಾಗ ಕೊಟ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆಗೆ ಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.